ಆಮೇಲೆ ಪೆರೇಡಲ್ಲಿ ಈಗ ಆಲ್ ಇನ್ಸ್ಪೆಕ್ಟರ್ಸ್ಗೆ ಈಗ ನೀವು ನೋಡ್ತಾ ಇದ್ದಾರೆ ನಿಮ್ಮ ಪ್ಲೇಟೂನ್ಸ್ ಯಾರಿದ್ದಾರೆ, ಸಿಬ್ಬಂದಿ ಯಾರು ನಿಮ್ಗೆ ಗೊತ್ತಿದೆ. ಇಶ್ಯೂಡ್ ಯೂನಿಫಾರ್ಮ್ ಬಿಟ್ಟು ಬೇರೆ ಯೂನಿಫಾರ್ಮ್ ಹಾಕಿ ಯಾರು ಹಾಕಿದ್ದಾರೆ ಅವ್ರು ನೀವು ಸ್ವಲ್ಪ ಐಡೆಂಟಿಫೈ ಮಾಡಿ ಅವರಿಗೆ ಇಶ್ಯೂಡ್ ಯೂನಿಫಾರ್ಮ್ ಹಾಕೋ ಥರ ಮಾಡಬೇಕು. ಯಾಕಂದರೆ ಪೆರೇಡಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಪೆರೇಡ್ಗೆ ಅವ್ರು ಕಳಿಸ್ತಾ ಇದ್ದಾರೆ, ಯಾರೋ ಸ್ಟೇಷನಲ್ಲಿ ಯಾರು ಸಿಕ್ಕಿದ್ರು ಅವ್ರ ಹೆಸರುಗಳು ಹಾಕ್ಕೊಂಡು ರೈಟ್ರ್ ಕಳಿಸೋದಲ್ಲ. ಆಮೇಲೆ ನೆಕ್ಸ್ಟ್ ಪೆರೇಡಲ್ಲಿ ಕಂಪಲ್ಸರಿ ರೈಟರ್ಸು, DPO ಸ್ಟಾಫು, ನಿಮ್ಮ DR ಅಲ್ಲಿ ಯಾರು ಪಾರ್ಟಿ ಏನು ಯೂನಿಫಾರ್ಮೇ ಹಾಕಿಲ್ಲ ಕಳೆದ ವರ್ಷ 5-10 ವರ್ಷಗಳಿಂದ DSP DR ಅವರೇ, ಅವರೆಲ್ಲರೂ ದಯವಿಟ್ಟು ನೋಡಬೇಕು. ನಾನು ಮುಖ ಪರಿಚಯ ಇರ್ತದೆ, ನಾನು ನೋಡ್ತೀನಿ. ಪಾಪ ನೋಡಿದವರು ಮಾಡಿದವರೇ ಮಾಡ್ತಾ ಇರ್ತಾರೆ, ಬೇರೆಯವರು ಆರಾಮಾಗಿ ಏನಪ್ಪ ಬಾಬು ಹೌದಾ ಬೇರೆಯವರೆಲ್ಲ ಅಲ್ಲೇ ಇದ್ದಾರೆ. ಹಾಗಾಗಿ DR ಸಹ ನಮ್ಮ ಸ್ಟೇಷನಲ್ಲಿ ಈಗೇನು ನಾವು ಒಂದು ಸೆಂಟ್ರಿ ರೈಟರು ಬಿಟ್ಬಿಟ್ಟು ಎಲ್ಲ ಬನ್ನಿ ಅಂತ ಹೇಳಿದ್ರು, DR ಖಾಲಿ ಆಗಬೇಕು. ಏನಪ್ಪ ನಿಮ್ಮ ಮೈಂಟೆನೆನ್ಸು ಸ್ವಚ್ಛ. ಆಮೇಲೆ ಪೆರೇಡ್ಗೆ ಯಾವುದು ಎಕ್ಸಾಮ್ಷನ್ ಇಲ್ಲ. ಐ ಶುಡ್ ಎನ್ಶೂರ್. ನಾನು ಈಗ HRMS ಅಲ್ಲಿ ಎಲ್ಲ ಡೀಟೇಲ್ಸ್ ತಗೊಂಡು ನಮ್ಮ DSP DR ಅವರೇ, ಯಾರು ರೆಗ್ಯುಲರ್ ಪೆರೇಡ್ ಬರ್ತಾ ಇದ್ದಾರೆ, ಯಾರು ಪೆರೇಡ್ಗೆ ಬರ್ತಾ ಇಲ್ಲ, ನನಗೆ ಒಂದು ಅನಾಲಿಸಿಸ್ ಮಾಡಿ ಕೊಡಬೇಕು. ಹಾಗಾಗಿ ಇದರಲ್ಲಿ ಯಾವುದೇ ಎಕ್ಸಾಮ್ಷನ್ ಇಲ್ಲ. ಇದು ಅವರು ಒಳ್ಳೇದಕ್ಕೋಸ್ಕರನೇ. ಯಾಕಂದರೆ ಮೊನ್ನೆ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ನಾವು BMI ಮಾಡಿಸಿ, ಬಾಡಿ ಮಾಸ್ ಇಂಡೆಕ್ಸ್ ಮಾಡಿದ ನಂತರ 29 BMIಗಿಂತ ಜಾಸ್ತಿ ಇರೋರು ನಮ್ಮ ಜಿಲ್ಲೆಯಲ್ಲಿ 129 ಜನ ಇದ್ದಾರೆ. ಅಂದರೆ 15% ಆಫ್ ದಿ ಅವರ್ 1000 ಫೋರ್ಸ್ ಅಂದರೆ 219 ಅಂದರೆ ಆಲ್ಮೋಸ್ಟ್ 25% ಆಲ್ರೆಡಿ ಒಬೇಸ್ ಇದಕ್ಕೆ ಬಂದ್ಬಿಟ್ಟಿದೆ ಫೋರ್ಸ್. ಹಿಂದೆ ಇದಾರಲ್ಲ ವುಂಡೆಡ್ ಸೋಲ್ಜರ್ಸ್. ಈ 29 ಬಾಡಿ ಮಾಸ್ನ ನಾವು ಕರೆಕ್ಟ್ ಮಾಡಿಲ್ಲ ಅಂದರೆ ಆ ಹಿಂದೆ ಇರೋಂಥ ಪೆರೇಡ್ಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸ್ವಾಮಿ ಅಂತ ನಮ್ಮ ಆಫೀಸ್ ಹತ್ರ ಬಂದು ಅಮರ್ ಹೆಸರು ಹೇಳೋ, ಆಮೇಲೆ ಬಾಬು ಹೆಸರು ಹೇಳೋ, ಇನ್ನೊಬ್ಬನೇನಪ್ಪ ಚಂದ್ರಪ್ಪನ ಹೆಸರು ಹೇಳ್ಕೊಂಡು ಎಲ್ಲ ಸರ್ ದಯವಿಟ್ಟು ಮಾಡಿ ಅಂತ. ನಮಗೆ ಆ ಪರಿಸ್ಥಿತಿ ಬರಬಾರ್ದು. ಸೊ ಬೆಳಗ್ಗೆ ನೀವು ಎಷ್ಟೇ ಕೆಲಸ ಒತ್ತಡ ಇದ್ರೂ ಮನೆಯಲ್ಲಿ ನಿಯಮಿತವಾಗಿ ಸ್ವಲ್ಪ ವಾಕಿಂಗ್ ಮಾಡಿ, ಫ್ಯಾಮಿಲಿ ಜೊತೆ ಸ್ವಲ್ಪ ಸಂಪರ್ಕ ಮಾಡಿ, ಸ್ವಲ್ಪ ಧ್ಯಾನ ಮಾಡಿ, ಫಿಸಿಕಲ್ ಫಿಟ್ನೆಸ್ಗೆ ನಿಮ್ಮ ಬಾಡಿಗೆ ಯಾವುದ್ಯಾವ್ದು ರಿಸಲ್ಟ್ ಆಗುತ್ತೋ, ಲೇಟ್ ನೈಟ್ ಪಾರ್ಟಿಗಳು ಅಥವಾ ಬಾಡೂಟಗಳು ಸ್ವಲ್ಪ ಏನು ಮಾಡಬೇಕು, ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಾನ್ಯ DG ಆ್ಯಂಡ್ IGP ಸಾಹೇಬರು ನಮ್ಮ ಸಿಬ್ಬಂದಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದಾರೆ. ಹಾಗಾಗಿ ಯಾರು ಈ 29 BMIಗಿಂತ ಜಾಸ್ತಿ ಇದ್ದಾರೆ ಅದು ಎಲ್ಲ ಲಿಸ್ಟ್ ನಾನು ಕಳಿಸ್ಕೊಡ್ತೀನಿ ಸಬ್ ಡಿವಿಷನ್ಸ್ಗೆ. ನೀವು ಅವ್ರನ್ನ ಕರೆಸಿ ಹೆಲ್ತು ಇನ್ನೊಂದ್ಸತಿ ಚೆಕಪ್ ಮಾಡಿ, ಒಂದು ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯನೋ ಅಥವಾ ನಮ್ಮ ರಾಜಶೇಖರ್ ಅವರಂತ ಏನು ಬೇತಮಂಗಲ ರೋಡಲ್ಲಿದ್ದಾರೆ ಅವರು ಕರೆಸಿ ಕೌನ್ಸಿಲಿಂಗ್ ಕೊಟ್ಟು ಅವರ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದಕ್ಕೆ ನೀವು ಮಾಡಿದ್ರೆ ಒಂದು ಆರೋಗ್ಯಕರವಾದಂಥ ಒಂದು ಸಿಬ್ಬಂದಿ ನಮ್ಮ ಜಿಲ್ಲೆಯಲ್ಲಿ ಇರಬೇಕು. ಇದನ್ನು ಮುಂದುವರಿಸಬೇಕಂತ DSP DR ಅವರಿಗೆ ನಾನು ತಿಳಿಸ್ತೀನಿ. ಇಷ್ಟ ಆಗಬೇಕಪ್ಪ.